ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಚಾನಲ್ ಫಾಲೋ ಮಾಡಿ. ಈ ಬಾರಿ ಕೊಪ್ಪಳ ಜಿಲ್ಲೆಯಲ್ಲಿ ಭೀಕರ ಬರ. ಆ ಬರದ ಅವತಾರ ನೋಡ್ಕೊಂಡು ಎಂದು ಕಂಡಿರದಂಥ ಬರ ಆವರಿಸಿರೋ ಕಾರಣಕ್ಕಾಗಿ ರೈತರು ಈಗ ಸಂಕಷ್ಟಕ್ಕೆ ಇದ್ದಾರೆ. ಈ ಸಂಕಷ್ಟದ ಮಧ್ಯೆ ರೈತರಿಗೆ ಒಂದು ಆಶಾಭಾವನೆ ಮೂಡಿದೆ. ಅದು ಈ ಬಾರಿ ಏನು ಬೆಳೆ ವಿಮೆಯನ್ನು ಹೆಚ್ಚು ಮಾಡಿಸಿರುವುದು. ಏನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ, ಆ ಯೋಜನೆಯ ಅನ್ವಯ ಇದೇ ಮೊದಲ ಬಾರಿ ಮುಂಗಾರು ಮಳೆಗೆ 1,56,000 ರೈತರು ಸುಮಾರು 1,49,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ವಿಮೆಯನ್ನು ಮಾಡಿಸಿದ್ದಾರೆ. ಏನು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಆಯಿತು. ಮಳೆ ಕೊರತೆಯಿಂದ ಒಟ್ಟಾರೆ ಬಿತ್ತನೆಯೇ ಅತ್ಯಂತ ಕಡಿಮೆ, ಅಂದರೆ 3,51,000 ಹೆಕ್ಟೇರ್ ಪ್ರದೇಶಕ್ಕೆ ಆಗಿದ್ದು 2,41,000, ಅಂದರೆ 19% ಬಿತ್ತನೆ ಆಯಿತು. ಬಿತ್ತನೆ ಆಗಿರುವಂಥ 2,41,000 ಹೆಕ್ಟೇರ್ ಪ್ರದೇಶದಲ್ಲಿ 1,90,000 ಬೆಳೆ ಹಾನಿಯಾಗಿದೆ ಅನ್ನೋಂಥ ವರದಿ ಇದೆ. ಆ ವರದಿಯಲ್ಲಿ ಈಗ ಏನು ಬೆಳೆ ವಿಮೆ ಈ ಸಲ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೆಚ್ಚು ಮುತುವರ್ಜಿ ವಹಿಸಿ ಹೆಚ್ಚು ಬೆಳೆ ವಿಮೆಯನ್ನು ಮಾಡಿಸಿದರು. ಈ ಹಿಂದೆ 10 ವರ್ಷದಲ್ಲಿ ಏನು 2016 ಮತ್ತು 2017ರಿಂದ ಮತ್ತು ಇಲ್ಲಿವರೆಗೆ ನೋಡೋದಾದರೆ ಇದೇ ಮೊದಲು ಬಾರಿ ಇಷ್ಟು ಪ್ರಮಾಣದಲ್ಲಿ. ಒಮ್ಮೆ 2020 ಮತ್ತು 2021ರಲ್ಲಿ 92,000 ಜನ ಮುಂಗಾರಿನಲ್ಲಿ ಬೆಳೆ ವಿಮೆ ಮಾಡಿಸಿದ್ರು. ಅದರ ನಂತರ ಈಗ 1,56,000 ಜನ ಬೆಳೆ ವಿಮೆಯನ್ನು ಮಾಡಿಸಿದ್ದಾರೆ. ಅದಕ್ಕೆ ತಕ್ಕಂತೆ ಈಗ ಬೆಳೆ ವಿಮೆಯಿಂದ ರೈತರಿಗೆ ಲಾಭ ಆಗ್ಬೋದು, ಅಥವಾ ಈಗೇನು ಬರ ಆವರಿಸಿರುವ ಕಾರಣಕ್ಕಾಗಿ ಬೆಳೆ ಹಾನಿಯಾಗಿರುವ ಕಾರಣಕ್ಕಾಗಿ 70% ಬೆಳೆ ಹಾನಿಯಾಗಿರುವ ಕಾರಣಕ್ಕಾಗಿ ಈ ಬಾರಿ ಬೆಳೆ ವಿಮೆ ಬರುತ್ತೆ ಅನ್ನುವಂಥ ಆಶಾಭಾವನೆಯನ್ನು ಹೊಂದಿದ್ದಾರೆ. ಈ ಕಾರಣಕ್ಕಾಗಿ ಈಗ ರೈತರು ಈಗ ಬೆಳೆ ವಿಮೆ ಹತ್ರ ಮುಖ ಮಾಡಿದ್ದಾರೆ. ಮತ್ತು ಈಗ ಇರುವಂಥದ್ದು ಏನು ಮಾಡಿಸಿರುವಂಥ 1,56,000 ರೈತರಲ್ಲಿ ಈಗಾಗಲೇ ಏನು 1,49,000 ಹೆಕ್ಟೇರ್ ಪ್ರದೇಶದ ಬೆಳೆಯಲ್ಲಿ ಈಗ ಹಾನಿಯಾಗಿರುವಂಥ 1,90,000ರಲ್ಲಿ ಇನ್ನು ಕೇವಲ ಒಂದು 50,000 ಬೆಳೆಗೆ ಸರ್ಕಾರನೇ ಒಂದು ಪರಿಹಾರ ಕೊಡಬೇಕು. ಆ ಪರಿಹಾರ ನಿಟ್ಟಿನಲ್ಲಿ ಈಗ ಪ್ರಯತ್ನ ನಡೆದಿದೆ. ಜೊತೆಗೆ ಈಗಾಗಲೇ ಜಿಲ್ಲಾಡಳಿತದಿಂದ ಒಂದಿಷ್ಟು ಸಮೀಕ್ಷೆಯನ್ನು ಕೂಡ ಕೊಡಿದೆ. ನಮ್ಮಲ್ಲಿ ಕೊಪ್ಪಳ ಜಿಲ್ಲಾ ಪೂರ್ತಿ ಬರಗಾಲ ಆಗೈತಿ. ಎಲ್ಲ ಶೇಂಗಾ ಒಣಗ್ಯಾವು, ಮೆಕ್ಕೆಜೋಳ ಒಣಗ್ಯಾವು, ಹೆಸರು ಒಣಗ್ಯಾವು, ತೊಗರಿ ಒಣಗ್ಯಾವು. ನಮ್ಮಲ್ಲಿ ಭಯಂಕರ ರೈತರಿಗೆ ಸಮಸ್ಯೆ ಆಗೈತಿ. ಆದ ಕಾರಣ ನಮ್ಮ ಶಿವರಾಜ್ ತಂಗಡಿಗೆಯವರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರ. ನಮ್ಮ ತಾಲೂಕು ಬಸವರಾಜ ರಾಯರೆಡ್ಡಿ ಅವರು ಹೊಸ ನೂತನ ಸಚಿವರಾಗ್ಯಾರ. ಅವರು ಅಗ್ನಿ ಇಮಿಡಿಯೇಟ್ಲಿ ಆಗಿ ನಮ್ಮ ಯಲಬುರ್ಗಿ ತಾಲೂಕು ಮತ್ತು ಕೊಪ್ಪಳ ಜಿಲ್ಲಾ ಸಮೇತವಾಗಿ ಬರ ಘೋಷಣೆ ಮಾಡಿ ಇಮಿಡಿಯೇಟ್ಲಿ ಬರ ಪರಿಹಾರ ಎಕರೆಗೆ 25,000ರಿಂದ 30,000 ರೂಪಾಯಿ ಅಮೌಂಟ್ ಅನ್ನು ಹಾಕಿ, ಮತ್ತು ಫಸಲ್ ಬಿಮಾ ಯೋಜನೆ ಎಲ್ಲಾ ರೈತರು ತುಂಬು ಅಂತಂದು ಎಲ್ಲಾ ಗೌರ್ಮೆಂಟ್ ಹೇಳಿದ ಪ್ರಕಾರ ಬೆಳೆ ವಿಮಾ ತುಂಬ್ಯಾರ. ಆದ ಕಾರಣ ಬೆಳೆ ವಿಮಾವನ್ನು ಇಮಿಡಿಯೇಟ್ಲಿ ಘೋಷಣೆ ಮಾಡಿ ಎಲ್ಲ ಬರ ಪರಿಹಾರವನ್ನು ಹಾಕಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ಏನು ಹೆಸರು ಬೆಳೆ ತನ್ನ ಅವಧಿಯನ್ನು ಮುಗಿಸಿರೋ ಕಾರಣಕ್ಕಾಗಿ ಈಗ ಮಧ್ಯಂತರ ಪರಿಹಾರವಾಗಿ ಒಂದು 19 ಕೋಟಿ ರೂಪಾಯಿ ಬರುವಂಥ ಸಾಧ್ಯತೆ ಇದೆ. ಮತ್ತು ಮುಂದಿನ ಎಲ್ಲ ಬೆಳೆಗೂ ಬೆಳೆ ವಿಮೆ ಬರಲಿ ಅನ್ನುವಂಥ ಇದೆ. ಏನು ಸರ್ಕಾರದಿಂದ ಬರ ಘೋಷಣೆಯಾಗಿ ಬರ ಪರಿಹಾರ ಅದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬೆಳೆ ವಿಮೆಯನ್ನಾದರೂ ಬೇಗನೆ ಕೊಡ್ರಿ ಅಂತಂದು ಇನ್ನು ಇತ್ತೀಚೆಗೆ ಸಭೆ ನಡೆಸಿರುವ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂಥ ಶಿವರಾಜ್ ತಂಗಡಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸೂಚನೆ ಅನ್ವಯ ಏನು ಬೆಳೆ ವಿಮಾ ಕಂಪನಿಗಳು ಮತ್ತು ಜಿಲ್ಲಾಡಳಿತ ಹೆಚ್ಚು ಬೇಗನೆ ಕೆಲಸ ಮಾಡಿ ರೈತರಿಗೆ ಒಂದಿಷ್ಟು ಅನುಕೂಲವಾಗಲಿ ಅನ್ನೋದೇ ಇಲ್ಲಿಯ ಅಭಿಪ್ರಾಯವಾಗಿದೆ. ನಮ್ಮ 7 ತಾಲೂಕು ಇದರಲ್ಲಿ ಏನಾದರೂ ತಪ್ಪು ಆದರೆ ಫಸ್ಟ್ ಆಕ್ಷನ್ ತಹಸೀಲ್ದಾರ್, ಇಒ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು. ಯಾವುದೇ ಕಾರಣಕ್ಕೂ ಈ ವಿಚಾರ ಒಂದು ಮಾತಂದ್ರೆ ಇವತ್ತ ನಮಗೊಬ್ಬ ರೈತ ಸರ್ ಬರೇ ವೀಕ್ಷಣೆ ಆಗ್ಬಾರ್ದು ಸರ್, ಪರಿಹಾರ ಕೊಡ್ಬೇಕು, ಕೊಟ್ಟರೆ ಸ್ವಲ್ಪ ಚೆನ್ನಾಗಿರ್ತದೆ ಅನ್ನೋ ಮಾತಾಡಿದೆ. ಸರ್ಕಾರದಿಂದ ಪರಿಹಾರ ಏನ್ ಮಾಡ್ಬೇಕಾಗತ್ತೆ, ಅದೇನೋ ಎಂತೂ ಅನ್ನೋದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದನ್ನ ನಿರ್ಧಾರ ತಗೋತೀವಿ, ಅದನ್ನ ಅರ್ಪಡ್ತೀವಿ. ಆದ್ರೆ ಈ ವಿಮೆ ಏನಿದೆ ಅದು 1,50,000 ಹೆಕ್ಟೇರ್, 56,000 ಹೆಕ್ಟೇರ್ಗೆ ಅದು ತತ್ಕ್ಷಣ 21% ಇಮಿಡಿಯೇಟ್ ಆಗಿ ಆ ದುಡ್ಡೆಲ್ಲ ಜಮಾ ಆದಂತ ಕೆಲಸ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ
ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.